ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ನವರಾತ್ರಿಯ ಸಮಯದಲ್ಲಿ ತಾಯಿ ದುರ್ಗೆಯ 9 ರೂಪಗಳನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ನವರಾತ್ರಿಯ ದಿನಗಳಲ್ಲಿ ದುರ್ಗಾದೇವಿಯು 9 ದಿನಗಳವರೆಗೆ ಭೂಮಿಗೆ ಬಂದು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎಂಬುದು ನಂಬಿಕೆ. ಅದೇ ರೀತಿ ನವರಾತ್ರಿಯ 8ನೇ ದಿನವನ್ನು ಮಾತೆ ಮಹಾಗೌರಿಗೆ ಸಮರ್ಪಿಸಲಾಗಿದೆ. ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ. ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿದೆ. ನವರಾತ್ರಿ ಹಬ್ಬದ 8ನೇ ದಿನದ ವಿಶೇಷತೆಗಳಿವು. ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾಳೆ. ತಾಯಿ ಮಹಾಗೌರಿ ನೋಡಲು ತುಂಬಾನೇ ಸುಂದರವಾಗಿ ಕಾಣಿಸುತ್ತಾಳೆ. ಆಕೆಯ ಮೈಬಣ್ಣ ಮಾತ್ರ ಬಿಳಿಯಾಗಿರುವುದು ಮಾತ್ರವಲ್ಲ, ಆಕೆ ಧರಿಸುವ ಬಟ್ಟೆ ಮತ್ತು ಆಭರಣಗಳು ಬಿಳಿ ಬಣ್ಣದಲ್ಲಿರುತ್ತದೆ. ಮಹಾಗೌರಿಯು 4 ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ. ತಾಯಿಯು ತನ್ನ ಬಲಗಡೆಯಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುತ್ತಾಳೆ. ಎಡಭಾಗದ ಮೇಲಿನ ಕೈಯಲ್ಲಿ ಡಮರುವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ. ಯಾ ದೇವಿ ಸರ್ವಭೂತೇಷು ಮಹಾಗೌರೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ದೇವಿ ಮಹಾಗೌರಿಯಾಯೈ ನಮಃ. ಶ್ವೇತೆ ವೃಷೇ ಸಮರೂಢಾ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂ ದಧ್ಯಾನ್ ಮಹಾದೇವ ಪ್ರಮೋದದ. ದುರ್ಗಾದೇವಿಯ 9 ರೂಪಗಳಲ್ಲಿ ಮಹಾಗೌರಿಯನ್ನು ಅಷ್ಟಮಿಯ ಹಿಂದಿನ ದಿನದಂದು ಪೂಜಿಸಲಾಗುತ್ತದೆ. ಮಹಾಗೌರಿಯ ಮಂತ್ರವನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಕಷ್ಟ ಸಂಕಟ ಭಕ್ತರಿಗೆ ಎದುರಾದರೂ ಮಹಾಗೌರಿ ತಾಯಿ ಅದನ್ನು ದೂರ ಮಾಡುತ್ತಾಳೆ. ಸಾಧ್ಯವಿಲ್ಲ ಎಂದು ಭಾಸವಾಗುವ ಕೆಲಸಗಳನ್ನು ಸಹ ಸರಾಗವಾಗಿ ನೆರವೇರಿಸುತ್ತಾಳೆ. ಮನುಷ್ಯರ ಚಿತ್ತವನ್ನು ಉತ್ತಮದ ಕಡೆಗೆ ತಿರುಗಿಸಿ ಸಕಾರಾತ್ಮಕ ಮಾರ್ಗದಲ್ಲಿ ನಡೆಸುವ ಶಕ್ತಿ ಈ ದೇವಿಯಲ್ಲಿದೆ. ಓಂ ಕೃತಜ್ಞಾಯ ನಮಃ. ಓಂ ಕಲಾಯ ನಮಃ.
सर्वस्यातिहरे देवी दुर्गे देवी नमोस्तुते। पद्मवर्णां तामिवोपक्वये श्रियं चन्द्रां प्रभासां यशसा ज्वलन्तीं श्रियं लोके देवजुष्टमुदारां तां पद्मिनीयं शरणमहं प्रपद्ये लक्ष्मीर्मे नश्यतां तां वृम्णे आदित्यवर्णे तपसो जिजातो वनस्पतिस्तव वृक्षोत बिल्वा तस्य फलाहानि तपसानुदन्तुमायान्तरायश्च वाक्यालक्ष्मीं बुद्धिं ददातु मे क्षुत्पासामलां ज्येष्ठां लक्ष्मीं नाशयाम्यहम् अभूते मृदमृद्विञ्च सर्वां निर्णद मे गृहात् गन्धद्वारा दुरादर्शां नित्यपुष्पां करेशिणीं ईश्वरेगं सर्वभूतानां तामिवोपक्वये श्रियं मनसा कामम ಇವತ್ತು ವಿಶೇಷವಾಗಿ ಎಲ್ರಿಗೂ ಗೊತ್ತೇ ಇದೆ ನವರಾತ್ರಿಲಿ ಎಂಟನೇ ದಿನ ನಾವು ಯಾವ ಹಬ್ಬನ ಯಾವ ದುರ್ಗಿನ ವಿಶೇಷವಾಗಿ ಅವತಾರದಲ್ಲಿ ಆಚರಿಸ್ತೀವಿ ಅಂದ್ರೆ ಸರಸ್ವತಿನ. ಎಲ್ಲಾ ಮಕ್ಳಿಗೂ ವಿಶೇಷವಾಗಿ ಸರಸ್ವತಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಓದುವಂತ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರುವಂತದ್ದು ಸರಸ್ವತಿ ಪೂಜೆ. ಒಲಿಯುವಂತದ್ದು ವಿದ್ಯೆನ ಗಳಿಸ್ಕೊಳ್ಳೋ ಅಂತ ಒಂದು ಕಾರ್ಯ ನಡೆಯುವಂತದ್ದು ಸರಸ್ವತಿ ಪೂಜೆಲಿ ಅಂತ ನಾವು ಕಾಣ್ಬೋದಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮನ ಬಿ ಚೌಡೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಹಮ್ಮಿಕೊಂಡಿದ್ದಾರೆ. ಅದು ಒಂದು ವಿಶೇಷತೆ. ಮತ್ತೆ ಇಡೀ ಸುತ್ತಮುತ್ತಲಿನ ಗ್ರಾಮದಲ್ಲಿ ದುರ್ಗಿ ಪರಮೇಶ್ವರಿ ಅನ್ನೋ ದೇವಸ್ಥಾನ ಕಡಿಮೆ ಸಂಖ್ಯೆಯಲ್ಲಿದೆ. ಯಾಕೆ ಅಂದ್ರೆ ಇಲ್ಲಿ ನಾವು ಕಾಣ್ಬೋದು ಒಂದು 3 ಕಡೆ ಅಷ್ಟೇ ಕಾಣ್ಬೋದು. ಈ ಚನ್ನರಾಯಪಟ್ಟಣ ಮತ್ತೆ ಹಾಸನ್ ಡಿಸ್ಟಿಕ್ ಅಲ್ಲಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಕಾಣ್ಬೋದಾಗಿದೆ. ಮತ್ತು ಈ ಚೌಡೇನಹಳ್ಳಿ ಗ್ರಾಮಸ್ಥರು ನೆಲೆಸಿರುವಂತ ಒಂದು ಇದ್ರಲ್ಲಿ ಅಂದ್ರೆ ಚನ್ನಕೇಶವ ನಾರಾಯಣ ಈ ರೀತಿ ಅವತಾರದಲ್ಲಿ ಚನ್ನಕೇಶವ ಎಂಬ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಗಣೇಶ ಮತ್ತೆ ಲಕ್ಷ್ಮಿ ನಾಗದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ಬೇಕು, ಭಕ್ತಾದಿಗಳು ಬರ್ಬೇಕು. ಮತ್ತು ಇಲ್ಲಿ ಒಂದು ನಾನಾ ರೀತಿ ವಿಶೇಷತೆಗಳಿದೆ. ದೇವರನ್ನ ನಂಬುವಂತದ್ದು ಮತ್ತೆ ಇಲ್ಲಿ ಕೇಳಿದಂತೆಲ್ಲ ಆಗುವಂತ ಒಂದು ರೀತಿನೂ ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಾನ್ಯತೆನ ಒಳಗೊಂಡಿದೆ, ವಿಶೇಷತೆನ ಒಳಗೊಂತ ಹೋಗ್ತಾ ಇದೆ ಅಂತ. ಮತ್ತೆ ಇಲ್ಲಿ ನವರಾತ್ರಿ ಸ್ಟಾರ್ಟ್ ಆದ ದಿನಗಳಿಂದಾನೇ ಕಲಶನ ಪ್ರತಿಷ್ಠಾಪನೆ ಮಾಡಿ ನವಗ್ರಹನ ಪ್ರತಿಷ್ಠಾಪನೆ ಮಾಡಿ ಒಂದೊಂದ್ ದಿನಾನು ಒಬ್ಬೊಬ್ರು ಪೂಜೆ ಮಾಡ್ಸೋ ರೀತಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಕಾರ್ಯಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ ಅಂತಾನೆ ಕೂಡ ನಾವು ಹೇಳ್ಬೋದು. ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಚ್ಚು ಸಹಸ್ರಾರು ಜನ ಬಂದು ಇಲ್ಲಿ ಆ ಕಾರ್ಯನ ಒಟ್ಟಿಗೆ ಕೈ ಜೋಡಿಸಿ ಚೌಡೇನಹಳ್ಳಿ ಗ್ರಾಮಸ್ಥರು ಇರ್ಬೋದು, ಚನ್ನರಾಯಪಟ್ಟಣ ಹಾಸನ್ ಡಿಸ್ಟ್ರಿಕ್ಟ್ ಎಲ್ಲಾರು ಸೇರಿ ಬೇರೆ ಕಡೆಯವರು ಬಂದು ಇದನ್ನ ಒಟ್ಟಿಗೆ ಸೇರಿಸಿ ನಡೆಸ್ಕೊಟ್ರೆ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಕರ್ನಾಟಕಕ್ಕೆ ಒಂದು ಫೇಮಸ್ ಆಗುವಂತ ಒಂದು ಟೆಂಪಲ್ ಕೂಡ ಇದಾಗುತ್ತೆ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಇದು ಫೇಮಸ್ ಆಗ್ಬೇಕು. ತುಂಬಾ ವರ್ಷಗಳ ಇತಿಹಾಸನ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಎಷ್ಟು ವರ್ಷಗಳು ಅಂದ್ರೆ ನಮ್ಮಪ್ಪ ನಮ್ ತಾತ ಅವ್ರ ಜನರೇಷನ್ ಹಿಂದಿನ ಜನರೇಷನ್ ಇಂದನೂ ದೇವಸ್ಥಾನ ನಾವು ನೋಡಿದೀವಿ. ಇದನ್ನ ಪ್ರತಿಷ್ಠಾಪನೆ ಮಾಡುವಾಗ ಕೂಡ ನಾವೊಂದು 1 year 2 years ಮಕ್ಳು ಅಂತಾನು ನಾವ್ ಹೇಳ್ಬೋದು. ಇವತ್ತು ಆ ದೇವ್ರನ್ನ ನೋಡಿದ್ರೆ ನಮ್ಗೊಂದು ಉತ್ತೇಜನ ಬರುತ್ತೆ, ಶಕ್ತಿ ಬರುತ್ತೆ. ಹಿಂಗೆ ಎಷ್ಟೋ ಜನಕ್ಕೆ ಇದು ಸ್ಫೂರ್ತಿ ಆಗಿದೆ. ಈ ಗ್ರಾಮಸ್ಥರು ಚೌಡೇನಹಳ್ಳಿ ಗ್ರಾಮಸ್ಥರಿಗೆ ಇದು ಸೀಮಿತವಾಗಿಲ್ಲ, ಎಲ್ಲಾರ್ಗೂ ಕೂಡ ಸೀಮಿತ ಆಗಿದೆ. ಎಲ್ರು ಒಟ್ಟಿಗೆ ಸೇರಿ ಈ ಒಂದು ಒಳ್ಳೆ ಕಾರ್ಯನ ನಡೆಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೋತೀವಿ. ಮಹಾದೇವನ ಹೊರತುಪಡಿಸಿ ಇನ್ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಸಂಕಲ್ಪ ಮಾಡಿದ ಈ ತಾಯಿ ಶಿವನನ್ನು ಪಡೆಯುವ ಉದ್ದೇಶದಿಂದ ಕಠಿಣ ತಪಸ್ಸು ಕೈಗೊಂಡಳು. ಆ ತಪಸ್ಸಿನಿಂದಾಗಿ ಅವಳ ಮೈಬಣ್ಣ ಕಪ್ಪಾಗಿ ಬದಲಾಗಿತ್ತು. ಆದರೆ ಅವಳ ನಿಷ್ಠೆಗೆ ಒಲಿದ ಶಿವನು ಗಂಗೆಯ ಪವಿತ್ರ ಜಲದಿಂದ ಅವಳ ದೇಹವನ್ನು ಸ್ನಾನ ಮಾಡಿಸಿದನು. ಆಗ ಅವಳ ದೇಹ ಪ್ರಕಾಶಮಾನವಾಗಿ ಬಿಳಿಯಾಗಿ ಹೊಳೆಯಿತು. ಇದೇ ಸಂದರ್ಭದಿಂದ ಆಕೆಯ ಹೆಸರು ಗೌರಿ ಎಂದು ಪ್ರಸಿದ್ಧಿಯಾಯಿತು. ಬಿ ಚೌಡೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನವರಾತ್ರಿ ಪೂಜೆನ ಕೈಗೊಂಡಿರೋದ್ರಿಂದ ಇವತ್ತು 8ನೇ ದಿನವಾದ ಸರಸ್ವತಿ ಪೂಜೆಯನ್ನ ಕೈಗೊಂಡಿರೋದು. ಇವತ್ತು ಎಲ್ಲಾ ಗ್ರಾಮಸ್ಥರು ಸೇರಿ ಎಲ್ಲಾ ಒಟ್ಟಿಗೆ ಕೂಡಿ ನವರಾತ್ರಿ ಪೂಜೆನ ಆಚರಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡಿ ಭಾಗವಹಿಸ್ಬೇಕು, ಮತ್ತೆ ಎಲ್ಲಾರು ಸೇರಿ ಪೂಜೆನ ಆಚರಿಸ್ಕೊಂಡು ಹೋಗ್ಬೇಕು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಇಲ್ಲೇನು ಅಂದ್ರೆ ಪ್ರತಿದಿನ ಪೂಜೆ ನಡೆಯುತ್ತೆ. ಎಲ್ಲಾ ಭಕ್ತಾದಿಗಳು ಬಂದು ಪೂಜೆನ ಆಚರಿಸ್ಕೊಂಡು ಹೋಗಿ ಅಂತ ಕೇಳ್ಕೊಳ್ಳೋದು ನಮ್ಮ ಮನವಿ.
ಇದು ಸಾವಿರಾರು ವರ್ಷಗಳ ಹಿಂದೆನೆ ಚನ್ಕೇಶ್ವರ ದೇವಾಲಯ ಆಗಿರತಕ್ಕದ್ದು. ಬೇಲೂರಲ್ಲಿ ಎಷ್ಟು ಚನ್ಕೇಶ್ವರ ನೆಲೆಗೊಂಡಿದ್ದಾನೋ ಇಲ್ಲೂ ಅಷ್ಟೇ ನೆಲೆಗೊಂಡಿರೋದು. ಆ ದೇವ್ರಿಗೆ ನಾವು ನಮ್ ಕೃತಜ್ಞತೆ ಸಲ್ಲಿಸ್ತಾ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಅಕ್ಕಪಕ್ಕ ಗ್ರಾಮಸ್ಥರು ಈ ದೇವ್ರಿಗೆ ಯಾರು ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲಾರು ಸೇರಿ ದೇವ್ರನ್ನ ಪೂಜಿಸ್ಕೊಂಡು ಹೋಗಿ ಇನ್ನು ಹೆಚ್ಚಿಗೆ ಇವ್ರನ್ನ ಪ್ರತಿ ವರ್ಷ ಇಲ್ಲಿ ಆ ದೇವ್ರಿಗೆ ಉತ್ಸವ ಇರುತ್ತೆ. ಮಾರ್ಚ್ನಲ್ಲಿ ಪ್ರತಿ ವರ್ಷನೂ ಇಲ್ಲಿ ದೇವ್ರಿಗೆ ಉತ್ಸವ ಇರುತ್ತೆ. ದೇವ್ರ ಉತ್ಸವ ಮೂರ್ತಿನ ಮೆರೆಸ್ತಾರೆ. ಎಲ್ಲ ಬಂದು ಭಕ್ತಾದಿಗಳು ಎಲ್ಲ ಬಂದು ಈ ದೇವ್ರನ್ನ ಅಷ್ಟೇ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗಿ ಹತ್ರ ಹೂ ಕೇಳಿದ್ರು ಅವ್ರು ಏನಾದ್ರು ಅನ್ಕೊಂಡು ಆಗ್ಬೇಕು ಅನ್ನೋದಿದ್ರು ದುರ್ಗಮ್ಮ ದೇವಿನಲ್ಲಿ ಹೂ ಆಗುತ್ತೆ, ಎಲ್ಲ ಆಗುತ್ತೆ. ಮತ್ತೆ ವರ್ಷಕ್ಕೊಂದ್ಸರಿ ಮಾರ್ಚ್ ತಿಂಗಳಲ್ಲಿ ರಂಗಹಬ್ಬ ಅಂತ ಮಾಡಿ ದೇವ್ರ ಉತ್ಸವ ಮೂರ್ತಿನ ಊರಲ್ಲೆಲ್ಲ ಮೆರೆಸ್ತಾರೆ. ಮತ್ತೆ ತೇರ್ ಹಾಕಿ ಅದನ್ನ ತೇರ್ ಮೇಲೆ ಭಕ್ತಾದಿಗಳು ಅದಕ್ಕೆಲ್ಲ ಉತ್ಸವ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಆ ರಂಗ ಎಲ್ಲ ಕುಣಿದು ದೇವ್ರನ್ನ ಮೆರೆಸ್ತಾರೆ. ಎಲ್ಲ ವರ್ಷಕ್ಕೊಂದ್ಸತಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇರುತ್ತೆ. ಒಳ್ಳೇದಾಗಿದೆ, ಅನ್ಕೊಂಡಿರೋದು ಆಗುತ್ತೆ. ನಾವೇನ್ ಅರ್ಸ್ಕೊತೀವಿ ದೇವ್ರನ್ನ ನಂಬಿ ಅದು ನಮ್ಮ ಮನ್ಸಿಂದ ಮನ್ಸಿಂದ ಅರ್ಸ್ಕೊಂಡ್ರೆ ಅದು ಒಳ್ಳೇದಾಗೇ ಆಗುತ್ತೆ ದೇವ್ರನ್ನ ನೆನ್ಸ್ಕೊಂಡು. ಒಟ್ಟಿನಲ್ಲಿ ಸಾವಿರಾರು ಇತಿಹಾಸವಿರುವ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅರಳಬರಗೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಚನ್ನಕೇಶವ ಮತ್ತು ದುರ್ಗಾದೇವಿ ದೇವಾಲಯದಲ್ಲಿ 8ನೇ ದಿನದ ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ಜರುಗಿದ್ದು, ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ವಿತರಿಸಲಾಯಿತು. ಇದಕ್ಕೂ ಮುನ್ನ ಶ್ರೀ ಸ್ವಾಮಿಯವರಿಗೆ ಅರ್ಚನೆ, ಸಹಸ್ರನಾಮಾರ್ಚನೆ, ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ, ಮಹಾಮಂಗಳಾರತಿ ಜರುಗಿತು. ಬಂದ ಭಕ್ತಾದಿಗಳಿಗೆ ಲಘು ಉಪಹಾರವನ್ನು ಶ್ರೀ ವೈಷ್ಣವ ಸೇವಾ ಸಭಾದಿಂದ ಏರ್ಪಡಿಸಲಾಗಿತ್ತು.